ಹೌದು, ಜಾನಕಮ್ಮ ಆಗಲಿ ಎಸ್ ಪಿ ಬಿ ಆಗಲಿ ಅವರಿಗೆ ಕನ್ನಡಿಗರು ಅಂದರೆ, ಕನ್ನಡ ಭಾಷೆ ಅಂದರೆ ವಿಶೇಷ ಒಲವು ಇದ್ದಿದ್ದನ್ನು ಪ್ರತಿಯೊಬ್ಬ ಪುಟಾಣಿ ಕೂಡ ಹೇಳ್ತಾರ್ರಿ. ಹಂಗಿದೆ ಕನ್ನಡದ ಮೇಲೆ ಎಸ್ ಜಾನಕಿಗೆ ಅಗಾಧ ಒಲವು. ಯಾಕೆ ಹಾಗಿದ್ರೆ ಎಲ್ರಿಗೂ ಒಂದೊಂದು ರೀಸನ್ ಇರಬೇಕಲ್ಲ. ಕಾರ್ಯಕಾರಣ ಸಂಬಂಧ ಅಂತ ಕರಿತೀವಿ. ಕರ್ನಾಟಕದಲ್ಲೇ ಇರ್ತೀನಿ ಅಂದರು, ಮೈಸೂರಲ್ಲೇ ನೆಲೆಸಿದ್ರು. ಜಾನಕಮ್ಮನಿಗೆ ತುಳು ಅಂದರೆ ಬಹಳ ಪ್ರೀತಿ. ನಿಮಗೆ ಗೊತ್ತಿರಲಿ, ಕನ್ನಡ ಅಂದರೆ ಪಂಚಪ್ರಾಣ, ಅದನ್ನು ಹೇಳೋದೇ ಬೇಡ. ತುಳು ಮತ್ತು ಕನ್ನಡದಲ್ಲಿ ಹೆಚ್ಚು ಹಾಡುಗಳನ್ನು ಹಾಡಿದ್ರು ಎಸ್ ಜಾನಕಿ. ತುಳು ಭಾಷೆಯಲ್ಲಿ ಸರಾಗವಾಗಿ ಹಾಡ್ತಾ ಇದ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಾನಕಮ್ಮ. ಜಾನಕಮ್ಮನಿಗೆ ಕನ್ನಡದ ಮೇಲೆ ವಿಶೇಷ ಪ್ರೀತಿ ಇತ್ತು, ಇನ್ನಿಲ್ಲದ ಪ್ರೀತಿ ಇತ್ತು. ಕಾರಣ ಏನು ಅಂತ ತಿಳಿದುಕೊಳ್ಳುವಂಥ ಆಸಕ್ತಿ ನಿಮ್ಮ ಅಶ್ವವೇಗ ತಂಡಕ್ಕೆ ಇತ್ತು. ಜಾನಕಮ್ಮ ಅವರಿಗೆ ಕನ್ನಡಿಗರು ಅಂದರೆ ಯಾಕೆ ಒಲವು ಅನ್ನುವ ಪ್ರಶ್ನೆಯನ್ನು ನಾವು ಇಟ್ಕೊಂಡು ಹೋದಾಗ, ಅದೇ ಕುತೂಹಲದಿಂದ ನಾವು ಪ್ರಶ್ನೆ ಮಾಡ್ತಾ ಹೋದಾಗ ನಮಗೆ ಸಿಕ್ಕಂಥ ಉತ್ತರ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರೋಮಾಂಚನಕಾರಿಯಾದಂಥ ವಿಚಾರ, ಬಹಳ ಖುಷಿ ಕೊಡುವಂಥ ಸಮಾಚಾರ, ಅಸ್ಮಿತೆಯ ಸಮಾಚಾರ. ಇದು ಅಶ್ವವೇಗ ನ್ಯೂಸ್ ಹೇಳ್ತಾ ಇರುವಂಥ ಸುದ್ದಿ ಅಲ್ಲ, ಅವರ ಅತ್ಯಾಪ್ತರು, ಅವರ ಆತ್ಮೀಯರು ಹೇಳುವಂಥ ಸುದ್ದಿ. ನಿಮಗೆ ಗೊತ್ತಿದೆ, ಈಗ ನಾನು ಹೇಳ್ತಾ ಇರುವಂಥ ವಿಚಾರ ನಿಮಗೆ ಗೊತ್ತಿದೆ. ಅವರಿಗೆ ಕನ್ನಡ ಅಂದರೆ ಒಲವು ಅನ್ನೋದು ಗೊತ್ತಿದೆ. ಆದರೆ ಯಾಕೆ ಅನ್ನೋದನ್ನು ನಾವು ಇವತ್ತು ಹೇಳ್ತೀವಿ. ಅವರು ತಮಿಳು, ತೆಲುಗು, ಹಿಂದಿ ಇರೋ ಬರೋ ಭಾಷೆಯಲ್ಲೆಲ್ಲ ಹಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ. ಎಲ್ಲೋ ಒಂದೆರಡು ಭಾಷೆಗಳನ್ನು ಬಿಟ್ಟಿರಬಹುದು. ಆದರೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಅತಿ ಹೆಚ್ಚು ಭಾಷೆ, ಅತಿ ಹೆಚ್ಚು ಜನರಿಗೆ ಗೊತ್ತಿರುವಂಥ ಎಲ್ಲ ಸಾಹಿತ್ಯದಲ್ಲೂ ಕೂಡ ಹಾಡಿರುವಂಥ ಕೀರ್ತಿ ಆ ಅಮ್ಮನಿಗೆ ಸಲ್ಲುತ್ತೆ. ಅರ್ಥಾತ್ ಸ್ವರ ಸರಸ್ವತಿ, ಸ್ವರ ಸಾಮ್ರಾಜ್ಞೆಗೆ ಸಲ್ಲುತ್ತೆ. ನಿಜ, ಶಾರದೆಗಿಂತ ದೊಡ್ಡ ಬಿರುದು ಬೇಕಾ ಅಲ್ವೇ? ಇಂತಹ ಜಾನಕಮ್ಮನ ಹಾಡುಗಳನ್ನು ಕೇಳ್ತಾ ನಾವೆಲ್ಲ ಬೆಳೆದಿದ್ದೀವಿ. ಅವರು ನಮ್ಮ ಒಂದು ಎರಾದಲ್ಲೂ, ಈ ಪೀಳಿಗೆಯಲ್ಲೂ ಅವ್ರು ಇದ್ದಾರಲ್ಲ ಅನ್ನೋದೇ ಬಹಳ ಖುಷಿ ಕೊಡುವಂಥ ಸಮಾಚಾರ ಅಲ್ವೇನ್ರಿ? ಅದು ಎಲ್ಲದಕ್ಕಿಂತ ದೊಡ್ಡ ರೋಮಾಂಚನ. ಎಷ್ಟು ಜನರ ಜೀವನವನ್ನು ಅವರು ಹಸನ ಮಾಡಿದ್ದಾರೆ ಅವರ ಹಾಡುಗಳ ಮೂಲಕ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ನಿಜಕ್ಕೂ ಈಗಲೂ ಕೂಡ ನಾವು ಅವರ ಹಾಡುಗಳನ್ನು ಕೇಳದೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನೂ ಎಷ್ಟೋ ಪೀಳಿಗೆಗಳಿಗೆ ಬೇಕಾಗುವಷ್ಟು ಸಮಯ ಬರೀ ಅವರ ಹಾಡಿನಲ್ಲಿದೆ. ಆ ಹಾಡಿನ ಗಮ್ಮತ್ತಲ್ಲಿದೆ, ಆ ಹಾಡಿನ ಕಿಮ್ಮತ್ತಂಥದ್ದಿದೆ. ಎಸ್, ಹಾಗಾದರೆ ಗಾನಕೋಗಿಲೆ ಎಸ್ ಜಾನಕಿ ಹುಟ್ಟಿದ್ದು ಕನ್ನಡ ಮಣ್ಣಿನಲ್ಲ? ಹೀಗೊಂದು ಪ್ರಶ್ನೆ ಬರ್ತಾ ಇದೆ, ಅದಕ್ಕೆ ಉತ್ತರವನ್ನು ಹುಡುಕೋಣ. ಎಸ್, ತುಳುನಾಡಿನ ಹೆಮ್ಮೆಯ ಗಾನಕೋಗಿಲೆ ಎಸ್ ಜಾನಕಿ. ವೆರಿ ಇಂಟ್ರೆಸ್ಟಿಂಗ್. ಟುಡೇ ದಿಸ್ ಇಸ್ ದ ಸ್ಟೋರಿ. ತುಳುನಾಡಿನ ಹೆಮ್ಮೆಯ ಗಾನಕೋಗಿಲೆ, ಕರ್ನಾಟಕದ ಪುತ್ತೂರಿನ ಕಾಂತಳಿಕೆಯವರ ಜಾನಕಮ್ಮ. ಇದು ಪ್ರಶ್ನೆ ಅಲ್ಲ, ಆಶ್ಚರ್ಯಕರ ಸೂಚನೆ. ನಮ್ಮ ಜಾನಕಮ್ಮ ತುಳುನಾಡಿನ ಕಾಂತಳಿಕೆ ಮನೆತನಕ್ಕೆ ಸೇರಿದವರ ಅನ್ನುವ ಪ್ರಶ್ನೆಗೆ ಒಂದಿಷ್ಟು ಸಾಕ್ಷಿ ಸಿಕ್ಕಿದೆ. ಜಾನಕಮ್ಮನ ಪೂರ್ವಜರು ಈಗಲೂ ಅದೇ ಊರಲ್ಲಿದ್ದಾರಾ, ಕಾಂತಳಿಕೆಯಲ್ಲೇ ಇದ್ದಾರಾ? ಒಂದೇ ಒಂದು ಎಳೆ ಹಿಡಿದು ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಗೆ ಮುಂದಾದಾಗ ಎಲ್ಲೂ ಕೂಡ ನಿಮಗೆ ಉಪ್ಪು, ಖಾರ, ಸಕ್ಕರೆ ಎಲ್ಲೂ ಹಚ್ಚಿದೆ ನೈಜ ವಿಚಾರವನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮದು, ಪ್ರಾಮಾಣಿಕ ಪ್ರಯತ್ನ. ಜಾನಕಮ್ಮನ ಮಗ ಮೊಮ್ಮಗಳ ಸಡನ್ ಡೆತ್ ಹಿಂದಿರುವ ಕಥೆ ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯ ಉಂಟು ಮಾಡಿದೆ, ಶಾಕ್ ಕೂಡ ಆಗಿದೆ. ಊರು ಕುಟುಂಬ ಬಿಟ್ಟರೂ ಕೂಡ ಜಾನಕಿಗೆ ಕಾಡಿತ ಆ ಒಂದು ವಿಚಾರ, ಆ ಒಂದು ದೋಷ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾಗಿ ಡೋಂಟ್ ಗೋ ಎನಿವೇರ್, ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಐ ಕೀಪ್ ರಿಪೀಟಿಂಗ್ ದಿಸ್ ವರ್ಡ್. ಎಲ್ಲೂ ಹೋಗಬೇಡಿ, ಅಶ್ವವೇಗ ನ್ಯೂಸ್ ಜೊತೆ ಟ್ಯೂನ್ ಆಗಿ. ಬಹಳ ಬಹಳ ಆಶ್ಚರ್ಯಕರ ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹೊತ್ಕೊಂಡು ಬಂದಿದ್ದೀನಿ ಇವತ್ತು. ನಮ್ಮ ಅಶ್ವವೇಗ ತಂಡ ಬಹಳ ಸತ್ಯಾನ್ವೇಷಣೆಯ ಒಂದು ಮನಸ್ಥಿತಿಯಿಂದ ಹೋದಾಗ ನಮಗೆ ಸಿಕ್ಕಂಥ ವಿಚಾರಗಳಿದ್ದಾವಲ್ಲ, ಅದೆಲ್ಲವೂ ಕೂಡ ಆಶ್ಚರ್ಯ ಆಗಿತ್ತು. ನಿಜಕ್ಕೂ ಕೂಡ ವೆರಿ ಇಂಟ್ರೆಸ್ಟಿಂಗ್, ನೋ ಡೌಟ್ ಅಬೌಟ್ ಇಟ್. ಯಾಕೆ ಅಂತ ಹೇಳಿದರೆ, ಇವ್ರ ಬಗ್ಗೆ ತಿಳಿದುಕೊಳ್ಳದೆ, ಇವ್ರ ಬಗ್ಗೆ ಹೇಳದೆ ಇನ್ಯಾರ ಬಗ್ಗೆ ಹೇಳೋಣ ನಾವು?